ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಇಬ್ಬರು ಪೇಷಂಟ್ಗಳಿಗೆ ಚಪ್ಪಟೆ ಕೀಲು ಪೂರ್ತಿ ಬದಲಾವಣೆ ಮಾಡಿ ಆಪರೇಷನ್ ಮಾಡಲಾಗಿದೆ. ಯಾವುದೇ ಖರ್ಚಿಲ್ಲದೆ ಸಂಪೂರ್ಣ ಉಚಿತವಾಗಿ ಇಬ್ಬರು ಆರಾಮಾಗಿ ನಡೆದಾಡುತ್ತಿದ್ದಾರೆ ಎಂದು ಅಲ್ಲಿಯ ವೈದ್ಯರು ತಿಳಿಸಿದ್ದಾರೆ. ಎಲ್ಲ ಈ ಡಾಕ್ಟರ್ಗಳಿಗೆ ಥ್ಯಾಂಕ್ಸ್ ಹೌದ್ರಿ ಅಜ್ಜ, ನೀವು ಹೊರಗಡೆ ಬಂದ್ರೆ ಎಷ್ಟು ಖರ್ಚಾಗ್ತದೆ ಹೇಳ್ರಿ? ಎಷ್ಟು ಕಂಡಾಪತಿ ಏಟಾಗ್ತದೆ ಹೇಳ್ರಿ? 4 ಲಕ್ಷ ರೂಪಾಯಿ ಖರ್ಚಿದ್ದು ಒಂದು ಆಪ್ರೇಷನ್ ಇದ್ದು. ಈ ಚಪ್ಪಿ ಎಲ್ಲ ಚೇಂಜ್ ಮಾಡಲ್ಲ, ಪೂರ ಗೊತ್ತಿಲ್ಲ ನಿಮ್ಗೆ? ಚಪ್ಪಿ ತೆಗೆದು ಸರ್ ಇನ್ನೊಮ್ಮೆ ಹುಬ್ಳಿ, ಧಾರವಾಡ, ಬೆಂಗಳೂರು ಇಂತೆಲ್ಲ ಮಾಡ್ತಾರ. ಇಲ್ಲಿ ಡಾಕ್ಟರ್ಗಳು ಡಾಕ್ಟರ್ ಜಿಲಾನಿ, ಡಾಕ್ಟರ್ ಅವಿನಾ, ಡಾಕ್ಟರ್ ಸಚಿನ್, ಡಾಕ್ಟರ್ ನಾಗ್ತಾ, ಇನ್ನೊಬ್ರು ಡಾಕ್ಟರ್ ಆನಂದ್ ಅಲ್ಲಿದ್ದಾರೆ. ಬೆಳಗಾವಿ ಡಾಕ್ಟರ್ ಬಂದಿದ್ರು, ಒಬ್ರು ಸತೀಶ್ ನೇಸ್ರಿ ಅಂತ, ಅವ್ರ ಹೆಡ್ ಇದಕ್ಕೆಲ್ಲ ಬೆಳಗಾವಿ ಕಲಿಸಿ ಮಾಡಿಸಿದ್ವಿ. ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಇವೆಲ್ಲ ಟ್ರೈನ್ ಆಗಿಬಿಡ್ತಾರೆ, ಇವರೇ ಮಾಡಕ್ಕೆ ಶುರು ಮಾಡ್ತಾರೆ. ಆ ಸಿಸ್ಟರ್ಗಳನ್ನ ನೆನಪಿದ್ರೆ ನಿಮ್ಗೆ ನಮ್ಮ ಮುಖ ಹಾಕಿ ಬಂದಿರ್ತಾರೆ, ಗೊತ್ತಾಗೋದಿಲ್ಲ. ಅವ್ರು ಪ್ರತಿಯೊಬ್ಬರು ಹೆಲ್ಪ್ ಮಾಡೋಲ್ಲ. ಸಿಸ್ಟರ್ ಅವ್ರು ಕಾಶಿಬಾಯಿ ಸಿಸ್ಟರ್, ಹೆಡ್ ಸಿಸ್ಟರ್ ಎಲ್ಲ ಹೌದು. ಆಸ್ಪತ್ರೆಗೆ ಇರಾಕ ಹೆಂಗೆ ಚಲೋ ಹೌದು. ಇದು ಮುಂಚೆ ಮಾಡ್ತಿರ್ಲಿಲ್ಲ, ಈಗ ಶುರು ಮಾಡಿದ್ರೆ ಡಾಕ್ಟರ್ ಎಲ್ಲ ರಿಸ್ಕ್ ತಗೊಂಡು. ಇದು ಮಾಡೋದಂದ್ರೆ ಭಾಳ ಕಷ್ಟ ಆಪರೇಷನ್. 3 ನೀವು ನೋಡ್ರಿ 3 ತಾಸು ಮಾಡಿರ್ಬೇಕು ಆಪರೇಷನ್. 4 ತಾಸು ಬೇಕು ಆಪರೇಷನ್ ಮಾಡೋದು. ಹೌದು. ಜಿಲ್ಲಾ ಆಸ್ಪತ್ರೆ ಹೊಸ ಪ್ರಯೋಗ ಶುರು ಮಾಡಿದ್ವಿ. ನಿಮ್ಮ ನೋಡಿ ನಮಗೆ ನೀವು ಆರಾಮ ಹೋಗ್ಬಿಟ್ಟ ಮಾತಾಡ್ಕೊಂಡು ಸುಮ್ಮಿಗೆ ಬಂದು ನಾವು ಸಂಪೂರ್ಣ ಎದ್ದೆತ್ತು ನಡಾಯ್ತಿರ್ಲಿ. ಒಂದು 15-20 ದಿನ ಒಂದು ತಿಂಗಳು ಆತಂದ್ರೆ ಸಂಪೂರ್ಣವಾಗಿ ಅಜ್ಜನ ವಯಸ್ಸು ಇಷ್ಟು ವಯಸ್ಸಿಗೆ ಈ ಆಪರೇಷನ್ ಸಕ್ಸಸ್ ಆಗೈತೆ ಅಂದ್ರೆ ಭಾರಿ ಅಜ್ಜ ಗಟ್ಟಿದಾನಂತ. ನೀವು 8 ವರ್ಷ ಅಂತ ಮಲ್ಕೊಂಡಿದ್ದ ಅಜ್ಜ ಹಾಸಿಗೆ ಒಳಗೆ ಮಕ್ಕೊಂಡೆ ಎಲ್ಲಿ ತೋರಿಸಿಲ್ಲ. ತ್ರಾಸ ಆಗ್ತದೆ ನಡ್ಯಾಕ? ಏನಿಲ್ಲ, ನೀವು ಬೆಳೆ ಹೊಡಿತಿದ್ದೆವು. ಆಪರೇಷನ್ ಮಾಡ್ಕೊಂಡು ಯಾರು ಹೇಳಿದ್ರಿ? ಇಲ್ಲಿ ಈಗ 6 ತಿಂಗಳಾಗ ಬಡಿ ಹಿಡಿದ್ರಿ. 6 ತಿಂಗಳಾಗ ಬಡಿ ಹಿಂಗೆ ಬೆಳೆ ಹೊಡಿತಿದ್ರಿ. 2 ಕೂರ್ಗೊಳ ಹೆಂದು ಕೂತಿತ್ತು ಕೂಡ ಹರಿತೀವಿ. ಈಗ ಅಷ್ಟು ಜೋರು ಕೆಲಸ ಮಾಡ್ಬಿಡ ಸ್ವಲ್ಪ. ಯಾವ ರಜೆ ಮೈಲೇಶ್ವರ. ನಿಂದ ಯಾವಪ್ಪ? ನಿಂದ ಯಾವ ನಿಂತಿದ್ದು? 2 ವರ್ಷ ಐತ್ರಿ, 3 ವರ್ಷ ಐತೆ ಸರ್. ಬಿಲ್ಡಿಂಗ್ ಮೇಲೆ ಬಿದ್ದಿದ್ದೆ ಸರ್. ಅವಾಗ ಮತ್ತೆ ಕೆಲಸ ಮಾಡೋಣ ಒಂದು ವರ್ಷ ಆಯ್ತು ಮೇಲೆ ಐತೆ ಸರ್. ನೋವು ಜಾಸ್ತಿ ಆಯ್ತು. ಈಗ 1 ವರ್ಷದಿಂದ ನಡೆದಾಡಕ್ಕೆ ಬರ್ತಿರಲಿಲ್ಲ? ಏನೂ ಇಲ್ಲ. ಮತ್ತೆ ಹೆಂಗೆ ನಡೀತಿದೆ? ಹಿಂಗೆ ಸರ್ ಇಲ್ಲ, ಹಿಂಗೆ ಹೋಗ್ತೀವಿ ಸರ್. ಅದ್ರ ಮೇಲೆ ಆಟೋ ಹೊಡಿತೈತೆ ಸರ್. ಮತ್ತೆ ಈಗ ಆಪರೇಷನ್ ಮಾಡ್ಬೋದು ಹೇಳಿಲ್ಲ ನಿಮ್ಗೆ ಯಾರು? ಯಾವ ಇನ್ನು ದವಾಖಾನೆ ಎಲ್ಲೂ ತೋರಿಸಿಲ್ಲ ಸರ್. ಮುಂದೆ ಅವಾಗ ಭಾಳ ಗಾನ ಇಲ್ಲಿ ನಡೆಯಲ್ಲ ಬರಲ್ಲ. ಅವಾಗ ಎಲ್ಲಿ ತೋರಿಸಿದಾಗ? ಅಲ್ಲಿ ದಾಪು ಇದ್ದಾರೆ ಸರ್. ಅವ್ರೇನಾದ್ರು? ಅವ್ರಂದ್ರು ಗುಲಾಗಿ ಇದು ಆಗೈತಿ, 2.5 ಲಕ್ಷ. 2.5 ಲಕ್ಷ ತುಂಬಬೇಕಂತ. ಸೊ ನೀವು ಮಾಡಿಸೋ ಅಷ್ಟು ಆಗೋದಿಲ್ಲ ಬಿಟ್ಟು ನಾನು ಆ ಕಡೆ ಬಂದೆ ಸರ್. ನಮ್ಮ ಬಂದು ಜಿಲ್ಲಾನ್ ಸರ್ ಈ ಸರಿ ಬೆಟ್ಟ ಬೇರೆ ಈ ಸರ್ಕಾರ ದವಾಖಾನೆ ಮಾಡ್ತಿರ್ಲಿಲ್ಲ ನಾವು, ಈಗ ಶುರು ಮಾಡೋದಿದ್ದೆ. ಡಾಕ್ಟರ್ ಎಲ್ಲ ಇವರೇ ಐತೆ ಸರ್. ಇವರು ಸರ್ ಇದು ಮಾಡಿದ್ದಾರೆ. ವೆರಿ ನೈಸ್, ಗುಡ್. ಸೊ ಆರಾಮಿರಿ, ಕಾಳಜಿ ತಗೋರಿ. ಸಪ್ಪಿಗೆ ಇನ್ನೊಂದು 15-20 ದಿನ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ. ಇವರೇ ಡಾಕ್ಟರ್ ಮಾಡಿದ್ರು ನೋಡಿ, ಇವರೆಲ್ಲ ಸುಂದು ಕೊಡ್ತಾರೆ ಡಾಕ್ಟರ್. एक मिनट स्टॉप करो. ನಮ್ಮ ಆಸ್ಪತ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಯಾಕೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ನಾವು ಸಂಪೂರ್ಣವಾಗಿ ನಮ್ಮ
ಈ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿದ್ದೀವಿ. ಈ ಆಸ್ಪತ್ರೆ ಈ ಶಸ್ತ್ರಚಿಕಿತ್ಸೆ ಭಾಳ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ. ಕನಿಷ್ಠ ಒಂದು ಪೇಷಂಟ್ಗೆ 3 ರಿಂದ 4 ತಾಸುವರೆಗೆ ಆಪರೇಷನ್ ಮಾಡಬೇಕಾಗುತ್ತೆ. ನಮ್ಮ ಡಾಕ್ಟರ್ ಸತೀಶ್ ನೇಸ್ರಿ ಇವರು ಮೆಂಟರ್ ಶಸ್ತ್ರಚಿಕಿತ್ಸಕರು ಬಿಮ್ಸ್ ಬೆಳಗಾವಿ. ಇವರ ಒಂದು ನೇತೃತ್ವದಲ್ಲಿ ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಅವಿನಾಳ್, ಡಾಕ್ಟರ್ ಜಿಲಾನಿ, ಡಾಕ್ಟರ್ ಆನಂದ್ ಮೇತ್ರಿ, ಡಾಕ್ಟರ್ ನಾಗ್ಟಾನ್ ಹಾಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಸಂದೀಪ್ ಸಜ್ಜನ್ ಇವ್ರ ಜೊತೆ ಸೇರಿ ಒಂದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಈ ಚಿಕಿತ್ಸೆ ಮಾಡಿ 5 ದಿನ ಆಯಿತು. ಈಗ ಸಂಪೂರ್ಣವಾಗಿ 2 ರೋಗಿಗಳು, ಒಬ್ಬ ಗುರಪ್ಪ 72 ವರ್ಷ, ಇನ್ನೊಬ್ಬ ನಬಿರುಸು ಅವನು 32 ವರ್ಷ, ಸಂಪೂರ್ಣವಾಗಿ ಎದ್ದು ನಡೀತಾ ಇದ್ದಾರೆ. ಇದೇ ಭಾಳ ಸಂತೋಷ ಅನ್ನಿಸ್ತದೆ. ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ, ಶುಶ್ರೂಷ ಅಧಿಕಾರಿಗಳಿಗೆ, ಕ್ಲಾಸ್ ಡಿ ಹಾಗೂ ನಾನ್ ಕ್ಲಿನಿಕಲ್ ಸ್ಟಾಫ್ಗಳಿಗೆ ಹಾಗೂ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ಗಳಿಗೆ, ಪ್ರತಿಯೊಬ್ಬರು OTಯಲ್ಲಿ ಇರ್ತಕ್ಕಂಥ ಎಲ್ಲ ನರ್ಸಿಂಗ್ ಅಧಿಕಾರಿಗಳು ಯಶಸ್ವಿಯಾಗಿ ಈ ಶಸ್ತ್ರಚಿಕಿತ್ಸೆ ನಡೆಸಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇದು ಫಸ್ಟ್ ಟೈಮ್ ಆಪರೇಷನ್ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಎಷ್ಟು ಖರ್ಚು ಬರುತ್ತೆ? ಪ್ರೈವೇಟ್ನಲ್ಲಿ ಮಾಡಿದ್ರೆ ಕನಿಷ್ಠ 2 ರಿಂದ 3 ಲಕ್ಷವರೆಗೆ ಖರ್ಚಾಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಈ ಶಸ್ತ್ರಚಿಕಿತ್ಸೆ ನಿರ್ವಹಿಸುತ್ತಾರೆ. ಗುರಪ್ಪ ಕೊಯ್ಗೇರಿ ಇಂದ ನಾವು ಸಣ್ಣವಿದ್ದಾಗ ಬಿದ್ದಿದ್ದೆವು. ಅವ್ರಿಗೆ ಧ್ಯಾನ ಇದ್ದಿದ್ದಲ್ಲ. ಈಗ ವಯಸ್ಸಾಗಿಂದ ಧ್ಯಾನ ಇದ್ದಿಲ್ಲ, ದುಡ್ಕೋತ ಹೊಂಟಿದ್ದೆವು. ಆಮೇಲೆ ಈಗ ತ್ರಾಸಾಗ್ಯಾರ, ದವಾಖಾನೆಗೆ ಬಂದೀವಿ. ತ್ರಾಸಾಗಿದ್ದು ದವಾಖಾನೆ ಬಂದು ನಾವು ಇಲ್ಲಿ ಬಂದು ಎಕ್ಸ್ಟ್ರಾ ಆಗ್ಯಾರ. ಜಿಲ್ಲಾ ಡಾಕ್ಟರ್ ಡಾಕ್ಟರ್ ಅದಕ್ಕೆ ಈಗ ಆರಾಮಾಗಿದ್ವಿ. ನಡ್ಯಕ್ಕೆ ಬರ್ತದೆ. ನಡ್ಯಕ್ಕೆ ಬರ್ತದೆ. ಅವಾಗ ಸ್ವಲ್ಪ ಚುರುಕಂತಿತ್ತು. ಗಸ್ಕರ ಸಣ್ಣ ಚುರುಕಂತಿತ್ತು, ಗಸ್ಕರ ಹೇಳಕ್ಕೆ ಬರ್ತದಲ್ಲ. ಈಗ ಆರಾಮಾಗ್ಯದ. ನನ್ನ ಹೆಸರು ಗುರಪ್ಪ ಕುಳ್ಗೇರಿ, ಯಾವ ಮೈಲೇಶ್ವರ. ಎಲ್ಲ ಆರಾಮಾಗ್ಯದ? ಹ್ಞೂ ಆರಾಮಾಗ್ಯದ. ಹ್ಞೂ ನಡ್ಯಾಕತ್ತೀವಿ ರೀ. ಡಾಕ್ಟರ್ಗಳಿಗೆ ಏನು ಹೇಳ್ತಾರೆ? ಆರಾಮಾಗ್ಯದ ಅಂತ ಹೇಳ್ತೀವಿ ರೀ. ತುಂಬ आरामाग्या हैं। सब डॉक्टरों को सलाम अलैकुम, नमस्ते। सरकार दवाखाने में आया था साहब इलाज कर लेने। सरकार ऑपरेशन तो ये है, 1-2-3 साल से पाँव दर्द होता मेरा, 2-3 साल से पाँव दर्द होता। यहाँ बाहर वो दिखाने लगा था, 2 लाख 2.5 लाख मांगने लगे थे। वहाँ मेरे पास गरीब मैं रात खाने वाला मेरे पास नहीं थे। बाद में सरकार दवाखाने का आपको दिखा लिया, ऐसा जिलानी सर और गोलचार सर और 3-4 सर हैं वो सर आए और तो जनक सर ने मिला क्या बोले करेंगे, देखेंगे, पेट्रोल भरेंगे, करते हैं। मगर बोल कौन ऐसी बात करे सर, करने को 8 दिन एडमिट रहता, भी बोले डिस्चार्ज कर भेजे। फिर उसके बाद भी 8 दिन में भी बुलाए, 1 महीना 15 दिन फिर बाद में बेंगलुरु से उनको लाए बात करते हैं। मगर बोल को ऑपरेशन तो करे सर, अब आराम है सब। आ रहा सर, लेंगे सब नबी रसूल विजापुर से। ಈ 2 ಪೇಷಂಟ್ಗೆ ನಾವು ಹಿಪ್ ರಿಪ್ಲೇಸ್ಮೆಂಟಿಗೆ ಮಾಡ್ತೀವಿ ಅಂತೇಳಿ, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟಿಗೆ ಅಂತ ತೊಗೊಂಡಾಗ ನಾವು ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ತಕ್ಷಣ OT ಟೈಮಲ್ಲಿ ಮಾಡುವಂಥ ಅನಸ್ತೇಷಿಯಾ ಜೊತೆಗೆ ಪೋಸ್ಟ್ ಆಫ್ ಅನಸ್ತೇಷಿಯಾಗೂ ಅಥವಾ ಅನಾಲ್ಜೆಸಿ ಅಥವಾ ಪೇನ್ ಕಡಿಮೆ ಇರಲಿ ಅನ್ನೋದಕ್ಕೂ ಪ್ಲ್ಯಾನ್ ಮಾಡಿಕೊಂಡು ಕಂಬೈನ್ಡ್ ಎಪಿಡ್ಯೂರಲ್ ಸ್ಪೈನಲ್ ಅನಸ್ತೇಷಿಯಾದೊಳಗಡೆ ಈ ಶಸ್ತ್ರಚಿಕಿತ್ಸೆನ ಯಶಸ್ವಿಯಾಗಿ ನೆರವೇರಿಸಿದರು. ನಮ್ಮ ತಂಡ ಉತ್ತಮವಾಗಿ ಅದು ಆ್ಯಕ್ಚುಲಿ ಗುರಪ್ಪ ಅವ್ರದ್ದು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಅದು. ನಬೀರುಲ್ ಏನಿದೆ ಸ್ವಲ್ಪ ಈಸಿಯಾಗಿತ್ತು ಸರ್ಜರಿ, ಬಟ್ ಗುರಪ್ಪ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಇತ್ತು, ಅದನ್ನು ಯಶಸ್ವಿಯಾಗಿ ಮಾಡಿದರು. ಇವೆರಡೂ ಯಶಸ್ವಿಯಾಗಿ ನಮ್ಮ ತಂಡ ನಿರ್ವಹಿಸಿತು. ನನ್ನ ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ವತಿಯಿಂದ, ಅರವಳಿಕೆ ತಜ್ಞರ ವತಿಯಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ಹಾಗೂ ನಮ್ಮ ಎಲ್ಲ ಮೂಳೆ ತಜ್ಞರ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ನಮಗೊಂದು ಇದೊಂದು ಅವಕಾಶ ಪದೇ ಪದೇ ಸಿಗಲಿ, ಅಥವಾ ಮುಂದೆನೂ ನಾವು ಈ ಥರ ಕ್ಲಿಷ್ಟಕರವಾದ ಸರ್ಜರಿಗಳನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂಥೇಳಿ ನಾನು ಒಂದೆರಡು ಮಾತು. ನಮ್ಮ ಆಸ್ಪತ್ರೆಯಲ್ಲಿ ಮೊದಲನೇ ಸಾರಿ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ನಾವು 2 ಪೇಷಂಟ್ಸಿಗೆ, ನಬಿ ರಸೂಲ್ ಅಂತ 32 ವರ್ಷ ವಯಸ್ಸವನು ಮತ್ತು ಗುರಪ್ಪ ಅಂತೇಳಿ 72 ವಯಸ್ಸು ಅವರಿಗೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂದ್ರೆ ಚಪ್ಪೆದು ಕೀಲು ಪೂರ್ತಿ ಬದಲಾವಣೆ ಆಪ್ರೇಷನ್ ಮಾಡಿದ್ದೀವಿ, ಪೂರ್ತಿ ಉಚಿತಾಗ. ನಾವು ಆ ಪೇಷಂಟ್ ಇಬ್ಬರು ಆಪ್ರೇಷನ್ ಅನ್ಇವೆಂಟ್ಫುಲ್ ಇತ್ತು, ಅಂದರೆ ಏನು ಕಾಂಪ್ಲಿಕೇಶನ್ ಆಗಲಿಲ್ಲ. 3ನೇ ದಿವಸ ಅವ್ರಿಗೆ ಆಪ್ರೇಷನ್ ಆಗಿದ್ದು 3ನೇ ದಿವಸ ನಡೆಸೀವಿ. ಅವರು ಆರಾಮಾಗಿ ಇನ್ನೂ ನಡೆಯಕತ್ತಾರೆ. ಒಬ್ರಿಗೆ ಇವತ್ತು 5ನೇ ದಿವಸ ಡಿಸ್ಚಾರ್ಜ್ ಮಾಡಕತ್ತೀವಿ, ಇನ್ನೊಬ್ರಿಗೆ ಇನ್ನೂ 1-2 ದಿವಸ ಬಿಟ್ಟು ಡಿಸ್ಚಾರ್ಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ.
ಇದು ನಮಗೆ ಬೆಂಗಳೂರಿಂದ ಸ್ವಾಸ್ಥ್ಯ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಸತೀಶ್ ನೇಸ್ರಿ ಅಂತೇಳಿ ಒಬ್ಬರು ಮೆಂಟಲ್ ಸರ್ಜನ್ ಅಂತೇಳಿ ಬಿಮ್ಸ್ ಬೆಳಗಾಮಿಂದ ಒಬ್ಬರು ಬಂದು ನಮಗೆ ಹೆಲ್ಪ್ ಮಾಡ್ಯಾರ. ಮುಂದೆ ನಾವು ಸ್ವತಃ ಮಾಡಬೇಕಂತೂ ಪ್ರಯತ್ನ ಮಾಡಕತ್ತೀವಿ. ಮತ್ತು ನಾನು ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ತುಂಬ ಧನ್ಯವಾದ ಹೇಳಕತ್ತೀನಿ. ಯಾಕಂದರೆ ಎಲ್ಲ ರೀತಿಯಿಂದ ಅವ್ರು ನಮಗೆ ಸಹಾಯ ಮಾಡ್ಯಾರ. ಇಂಪ್ಲಾಂಟಿಂದ ಹಿಡಿದು OT ಫೆಸಿಲಿಟಿ, ಸ್ಟಾಫು, ಮೆಂಟಲ್ ಸರ್ಜನ್ ಆಗಲಿ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ HOD ಡಾಕ್ಟರ್ ಸಿದ್ದು ಹಾವಿನಾಳ್ ಅಂತೇಳಿ, ನಮ್ಮ ಕಲೀಗ್ಸ್ ಡಾಕ್ಟರ್ ಆನಂದ್ ಮಿತ್ರಿ, ನಮ್ಮ ಸೀನಿಯರ್ ಡಾಕ್ಟರ್ ನಾಗ್ಟನ್, ಮತ್ತು ಅನಸ್ಥೆಟಿಸ್ಟ್ ಡಾಕ್ಟರ್ ಸಂದೀಪ್ ಸಜ್ಜನ್ ಸರ್ ತುಂಬ ಒಳ್ಳೆ ಅನಸ್ಥೀಸಿಯಾ ಕೊಟ್ಟರು. ಪೇಷಂಟ್ ತುಂಬ ಕಂಫರ್ಟಬಲ್ ಇದ್ದರು. ಮೇನ್ ಕಾಂಪ್ಲಿಕೇಶನ್ ಒಂದು ಏನಿರ್ತದೆ ಅಂದ್ರೆ ಪೇಷಂಟಿಗೆ ಕೆಟ್ಟ ಪೇನ್ ಇರ್ತಿದ್ರಾಗ. ಬಟ್ ಅವ್ರು ಕೊಟ್ಟಿದ್ದು ಸ್ಪೈನಲ್ ಎಪಿಡ್ಯೂರಲ್ ಅನಸ್ಥೀಸಿಯಾ ಇದರಿಂದ ಆಪ್ರೇಷನ್ ಆದಮೇಲೆ ಸಹ ನಾವು ಪೇನಿಗೆ ಈಸಿಲಿ ಗೌರ್ಮೆಂಟ್ ಸೆಟಪ್ ನಾವು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಸಾಧ್ಯ ಆಯಿತು. ಅದೇ ನಾವು ಪ್ರೈವೇಟ್ ಹಾಸ್ಪಿಟಲ್ ಇದ್ದರೆ ಸುಮಾರು ಒಂದು ಸ್ಪೆಷಲ್ ಪೇನ್ ಟೀಮ್ ಅಂತಲೇ ಇರ್ತದೆ, ಅದು 24 hours ಮಾನಿಟರ್ ಮಾಡೋಕ್ಕೆ. ಲಕ್ಕಿಲಿ ನಮ್ಮ ಇರೋದು ಫೆಸಿಲಿಟಿಯಾಗಿ ನಾವು ಮಾಡೀವಿ. ಆ್ಯಂಡ್ ಪೇಷಂಟ್ಸ್ ಕೂಡ ಥ್ಯಾಂಕ್ಸ್ ಹೇಳ್ತೀವಿ, ಬಿಕಾಸ್ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಾರೆ. ಆ್ಯಂಡ್ ಹೋಪ್ಫುಲಿ ನಾವು ಅವರಿಗೆ ಸಂತುಷ್ಟ ಮಾಡಿದ್ದೀವಿ. ಆ್ಯಂಡ್ ಹೋಪ್ ಮುಂದೇನು ಪೇಷಂಟ್ಸಿಗೆ ಸರ್ವ್ ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.